మాట్లాడి మీకు అయ్యింది మేము సాయం మేము చేస్తాం, మా పార్టీ తరఫు నుంచి చేస్తాం. సరేనా? అర్థమైందా? తెలుగులో చెప్పిందా? ಸರಿ ನಮ್ಮ ಸ್ಟಿಕ್ಕು ಪೋಲ್ ಸಿಂಬಲ್ಲು ನಾವು ಪ್ರಚಾರಕ್ಕೆ ಬರ್ತಾ ಇದೀವಿ. ನಾವು ಬ್ಯಾಗ್ಗಳು ಕಪ್ಪತ್ರೆಲ್ಲ ಕೊಟ್ಕೊಂಡು ನೆಕ್ಸ್ಟ್ ಬರೋವಾಗ ಮೀಡಿಯಾ ಸಮೇತ ಬರ್ತೀವಿ. ನಿಮ್ಮ ಅಲ್ಲಿ ತೊಂದರೆಗಳಿದ್ದರೆ ನೀವು ಹೇಳ್ಬೋದು, ಹೇಳಿದ್ರೆ ನಮ್ಮ ಕೈಲಾಗಿದ್ದು ನಿಮಗೆ ಸಹಾಯ ಮಾಡ್ತೀವಿ. ಆಫೀಸ್ ಬರ್ತೀವಿ, ನಾವೇನು ಅರ್ಜಿ ಕೊಟ್ಟು ನಿಮ್ಗೆ ಸಹಾಯ ಮಾಡ್ಕೊಡ್ತೀವಿ. ಈ BJP ಕಾಂಗ್ರೆಸ್ ಯಾವ ರೀತಿ ಪಕ್ಷ ಆಯಿತು, ನಮ್ಮದು ರಾಷ್ಟ್ರೀಯ ಪಕ್ಷ. ಇದು ಕರ್ನಾಟಕದಲ್ಲಿ ಇದೆಯಲ್ಲ, ಇವಾಗ ನಾವು ಪರಿಚಯ ಮಾಡ್ಕೊಂಡು ನಾವು ಇವಾಗ ಪಕ್ಷ ಕಟ್ತಾ ಇದ್ವಿ. ಅಲ್ಲಿ ಎಲ್ಲಿಗೆ ಹೋಗ್ಬಿಟ್ಟು ಪಕ್ಷ ಕಟ್ತಾ ಇದ್ವಿ. ಎಲ್ಲ ಕಡೆ ಐತೆ, ನಮ್ಮ ಕರ್ನಾಟಕದಲ್ಲಿ ಇವಾಗ ಪ್ರಚಾರ ಮಾಡ್ತಾ ಇದ್ವಿ. ಹಂಗಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನ ಒಂದು 15-20 ದಿವಸ ಬಿಟ್ಕೊಂಡು ನಾವು ಮತ್ತೆ ಬರ್ತೀವಿ. ನಿಮ್ಮ ಕಷ್ಟ ಸುಖಲೇನಿದ್ರು ಹೇಳಿ ನಮ್ಮ ಕೈಲಾಗಿ ನಾವು ಬಗೆಹರಿಸ್ತೀವಿ. ಕಳೆದ 4 ದಿನಗಳಿಂದ ದೋಣಿಮಡುಗು ಪಂಚಾಯಿತಿ 18 ಹಳ್ಳಿಗಳಲ್ಲಿ ನಾವು ಮನೆಗೂ ಹೋಗಿ ನಮ್ಮ ಭಾರತೀಯ ಸಮಾಜ ಪಕ್ಷವನ್ನು ಯಾವ ರೀತಿ ಪಕ್ಷವನ್ನು ಬಲಪಡಿಸಬೇಕಂತ ಹೇಳ್ಬಿಟ್ಟು ನಾವು ಹೋಗಿ ತಿಂಗಳು ఢిల్లీಗೆ ಹೋಗಿದ್ದೀವಿ. ದೆಹಲಿಗೆ ಹೋಗಿ ಬಂದ ಮೇಲೆ ಅಲ್ಲಿಂದ ఢిల్లీವರೆಗೂ ಪಕ್ಷ ಕಟ್ಟಬೇಕು ಅಂತ ಹೇಳಿದ್ರು. ಮೊದಲಿಗೆ ನಾವು ದೆಹಲಿಗೆ ಹೋಗಿ ನಾವು ಇಲ್ಲಿ ಪಕ್ಷವನ್ನು ಬಲಪಡಿಸೋದು ಹೇಗೆ, ಯಾವ ರೀತಿ ಬಲಪಡಿಸ್ಬೇಕಂತೇಳಿ ಬಂದು 3 ತಿಂಗಳ ಕಾಲ ನಾವು ಕೆಲಸವನ್ನು ಮಾಡಿದ್ದೀವಿ. ಮತ್ತು ಇಲ್ಲಿನ ಮಾಹಿತಿಗಳನ್ನು ಪಡ್ಕೊಂಡು ಅವರು ಯಾವ ರೀತಿ ನೀವು ಕೆಲಸ ಮಾಡ್ಕೊಂಡಿದ್ರೆ ನಮ್ಮನ್ನೆಲ್ಲ ಕರೆದು ನಮ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು 5 ರಾಜ್ಯಗಳ ಜವಾಬ್ದಾರಿಯನ್ನು ನಮ್ಮ ಪ್ರಚಾರ ಸಮಿತಿ ಕೊಟ್ಟಿರ್ತಾರೆ. ನಮ್ಮ SBSP ಪಕ್ಷದ ರಾಜ್ಯಾಧ್ಯಕ್ಷರ ಅಭಿಮನ್ಯು ಮಣಿಜಿ ಅವರು ಹೆಗಲಿಗೆ ಬಂದಿರ್ತದೆ. ಅವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಆ ಒಂದು ಜವಾಬ್ದಾರಿಯಲ್ಲಿ ನಮ್ಮನ್ನೆಲ್ಲ ನಂಬಿಕೊಂಡು ಪ್ರಚಾರ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪಕ್ಷವನ್ನು ಬಲಪಡಿಸ್ಬೇಕಂತ ಹೇಳ್ಬಿಟ್ಟು ನಮಗೆಲ್ಲ ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಆ ಒಂದು ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ PVC ಮಣಿಯವರು, ಮತ್ತು ನಮ್ಮ ಪಿಲ್ಲಪ್ಪನವರು, ಮತ್ತು ನಮ್ಮ ಕುಪ್ಪಮಿಂದ ಮಧು ಅವರು, ಮತ್ತು ನಮ್ಮ ದೇವರಾಜಣ್ಣವರು, ಮತ್ತು ನಮ್ಮ ಸೀನಣ್ಣವರು, ಮತ್ತು ನಮ್ಮ ಈ ಕಡೆ ನಮ್ಮ ಸುಂದರಮ್ಮ ಅವರು, ದುರ್ಗಮ್ಮ ಅವರು, ಶಿವ ಅವರು, ಇವರೆಲ್ಲ ಒಟ್ಟಾರೆ ಸೇರಿಕೊಂಡು, ಮತ್ತು ನಮ್ಮ ದಯಾ ಅವರು, ಮತ್ತು ನಮ್ಮ ಅನಿಲ್ ಅವರು, ಇವರೆಲ್ಲ ಒಟ್ಟಾರೆ ಸೇರಿಕೊಂಡು ನಾವು ಕಳೆದ ಒಂದು 4-5 ಆಂಜಪ್ಪ ಅವರು, ನಾವೆಲ್ಲ ಸೇರಿಕೊಂಡು ಕಳೆದ ಒಂದು 5 ದಿವಸದಿಂದ ಒಂದು ದಿನಕ್ಕೆ 2 ದಿನಕ್ಕೆ ಒಂದೊಂದು ಪಂಚಾಯತಿನ ಮುಗಿಸ್ಬೇಕಂತ ಹೇಳ್ಬಿಟ್ಟು ನಾವು ಕರಪತ್ರಗಳನ್ನು ಮನೆಗೆ ತಲುಪಿಸುತ್ತಾ ನಮ್ಮ ಪ್ರಚಾರ ಒಂದೊಂದು ಮಹಿಳೆಯರಿಗೆ ಬ್ಯಾಗ್ಗಳನ್ನು ಅವ್ರಿಗೆ ಹಂಚುತ್ತಾ ನಾವು 2 ಪಂಚಾಯತಿ, ದೋಣಿಮಡುಗು ಪಂಚಾಯತಿ ಮತ್ತು ತೊಪ್ಪನಹಳ್ಳಿ ಗ್ರಾಮ ಪಂಚಾಯತಿಯನ್ನು ಎಲ್ಲ ಗ್ರಾಮಗಳಿಗೆ ತರಲಿ ನಾವು ಮನೆಗೂ ಪ್ರಚಾರ ಮಾಡಿಕೊಂಡು ಬಂದಿರ್ತೇವೆ. ಇನ್ನು ನಾವು ಮೆಂಬರ್ ಎಲೆಕ್ಷನ್ನು, ಗ್ರಾಮ ಪಂಚಾಯತಿ ಎಲೆಕ್ಷನು, ZP TP ಮತ್ತು ನಮ್ಮ ಬೆಂಗಳೂರು GBR ಯಾವುದೇ ಶಾಸಕರ ಸಂಸದರ ಎಲೆಕ್ಷನ್ ಯಾವುದೇ ಬಂದರೂ ಕೂಡ ನಾವು ಅದನ್ನು ಮೆಟ್ಟು ನಿಲ್ಲಬೇಕಂತ ಹೇಳ್ಬಿಟ್ಟು ನಾವು ಇವಾಗ ಶ್ರಮದಿಂದ ವಹಿಸಿ ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಬಲಪಡಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ನಡೆಯತಕ್ಕಂಥ ಹಗರಣಗಳು, ರೋಡ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಜನರ ಒಂದು ಅಳುಲುಗಳನ್ನು ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ಅವರ ಕಷ್ಟ ಸುಖಗಳನ್ನು ಹೇಳ್ತಾ ಇರ್ತಾರೆ. ನಾವು ಮುಂದಿನ ಒಂದು 15-20 ದಿವಸದಲ್ಲಿ ನಾವು ಪತ್ರಿಕಾ ಮಾಧ್ಯಮದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಅವ್ರ ಮುಂದೆ ನಾವು ಬಿಚ್ಚಿಟ್ಟು ಅವ್ರ ಬಗ್ಗೆ ನಾವು ಕ್ರಮ ಜರುಗಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದವ್ರು ನಾವು ಆಶ್ವಾಸನೆ ಕೊಟ್ಕೊಂಡು ನಾವು ಜನರ ಕಷ್ಟ ಸುಖಗಳನ್ನು ನಾವು ಕೇಳಿಕೊಂಡು ನಾವು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಜೈ ಸುಹೇಲ್ದೇವ್, ಜೈ SK.